ಮನೆಯಲ್ಲಿ ಅವನು ಏನೂ ಇಲ್ಲ, ಅವಳು ಒಳ್ಳೆ ಜಗಳ ಇಲ್ಲ ಮನೇಲಿ, ಏನೂ ಇಲ್ಲ. ಬರ್ತಾ ಊಟ ಮಾಡ್ಕೊಳ್ತಾ ಹೋಗ್ತಾ ಇದ್ದ, ತಾಯಿ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ, ಏನೂ ತೊಂದರೆ ಇರಲಿಲ್ಲ ಸರ್. ಇದು ಬೆಳಿಗ್ಗೆ ಹೋಗಿದ್ದು ಊಟ ಮಾಡ್ಕೊಂಡು ಅವ್ನು ವಾಕ್ಗೆ ಅಂತ ಅಲ್ಲಿಂದ ಹಂಗಾಗಿರೋದು. ಬೆಳಗ್ಗೆ ನಮಾಜಿಗೆ ಹೋಗಿದ್ದು ಅವನು, ಅಲ್ಲ ಹಂಗಾಗಿರೋದು. ಹೋಗ್ತಾನೆ ಬೆಳಗ್ಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ, ಕೇಳಿ ಸರ್. ಅವರೇ ಚೆನ್ನಾಗಿದ್ದ, ಯಾವ ಹುಡುಗನ ಜೊತೆನೂ ಚೆನ್ನಾಗಿದ್ದ ಅವನು, ಯಾರಿಗೂ ಇದು ಮಾಡ್ತಾ ಇರಲಿಲ್ಲ ಅವನು. ಇದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಗೆ ನ್ಯಾಯ ಕೊಡಿಸಿ ಸರ್. ಅವ್ರಿಗೆ ಅವ್ರ ಗಂಡನೂ ಇಲ್ಲ ಅವನಿಗೆ, ಅಪ್ಪನೇ ಇಲ್ಲ ಅವ್ರಿಗೆ. 3 ಮಕ್ಕಳು, ಗಂಡು ಮಕ್ಕಳು ಅವ್ರಿಗೆ. ಕಾವೇರಿ ಸಿಲ್ಕ್ ಚಾಮುಂಡಿ ಇದಕ್ಕೆ ಹೋಗ್ತಿದ್ದು, ಅಣ್ಣನ ಅಲ್ಲಿ ಹೋಗ್ತಿದ್ರು ಅವರು. ಇಲ್ಲ ಸರ್, ಏನೂ ಇಲ್ಲ, ಏನೂ ಆಗಿಲ್ಲ. ಅದು ಗೊತ್ತಿಲ್ಲ ಸರ್, ಅದನ್ನ ಈಚೆ ಇದ್ದಿದ್ದು ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಹಾಂ, ಇನ್ನೂ ಗೊತ್ತಿಲ್ಲ ಏನು, ಅದು ಗೊತ್ತೇ ಇಲ್ಲ. ಅದು ರೇಷ್ಮಾ. अच्छा बच्चा सर, ऊँचा उन्हें घर में आता, सो बहुत अच्छा बच्चा, उन्हें काम भी नहीं जाता था, उन्हें देखता था, सो सबको भी ऐसा सब जने मिल को ऐसा कर को घर में खाना खा ले को गया, सो सुबह को उन्हें नमाज को निकलिया, सो उसे पालू कर को मारी। सो सर कौन मारी मुझे ना आए मिलना सर, 12 घंटे टाइम में मुझे कौन ये कर को ही उनको मुझे ये मिलना सर, नहीं तो मैं जहर खा को क्या कर ले को मैं मर जा चूँ। मैं बोल रही हूँ ACP से DSP से सब बोल रही हूँ, मैं रिक्वेस्ट कर रही हूँ, मेरे बच्चे को न्याय दिलाना, उनको भी वैसी सज़ा मिलना, मेरे बच्चे को कैसा ये करी उनको भी वैसी सज़ा मिलना सर। मेरा बच्चा घर से उठ को निकल को गया, सो ऐसा जब को मारी सो मिल को, उन्हें क्या भी नहीं कराया, उन्हें ऐसा मिल को चुपका चुप देख को ये कर को ही सो सर, मुझे मालूम नहीं क्या देख को मैं डिटेल बोल चूँ सर। ಶಾಹಿನ್ ತಾಜ್. ನಮಸ್ಕಾರ. ನಮ್ಮ ಹುಡುಗ ಸೈಯದ್ ಸುಫಿಯಾನ್ ಅಂತ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಮ್ಮನ ಹತ್ರ ಊಟ ಮಾಡ್ಕೊಂಡು ಕೇಳಿ ನಮ್ಮ ಈ ವಾಕಿಂಗ್ ಅಂತ ಹೊರಟವನೆ. ಮನೆಯಿಂದ ಈಚೆ ಹೊರಟಿತ್ತು ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಅವ್ನು ಮರ್ಡರ್ ಮಾಡೋರು ಸರ್. ತಿಳಿಸಿದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬರ್ತೀನಿ, ಆವಾಗ ಗಂಟ ಜೀವ ಹೊಂಟೋಗಿರ್ತದೆ ಸರ್. ಅಲ್ಲೇ ಸ್ಪಾಟಲ್ಲೇ ಜೀವ ಹೋಗಿರ್ತದೆ. ನಾವು ತಂದೆ ಆಸ್ಪತ್ರೆಲಿ ಚೆಕ್ ಮಾಡ್ತೀವಿ, ಇಲ್ಲ ತೀರೋಗ್ಬಿಟ್ಟವನೇ, ಜೀವ ಇಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಿಂದ ಇಲ್ಲಿಗೆ ಮಾರ್ಚರಿಗೆ ತಂದು ಬಿಟ್ಟವ್ರೆ. ನಿಮಗೆಲ್ಲ ಮೀಡಿಯಾವ್ರಿಗೆ ಕೈ ಮುಗ್ದು ನಾವು ಕೇಳ್ಕೊತೀವಿ. ಯಾಕೆ ಗೊತ್ತಾ, ತುಂಬ ಇದಾಗ್ಬಿಟ್ಟೈತೆ. ಚಿಕ್ಕ ವಯಸ್ಸು, 19 ವರ್ಷ ಅವನಿಗೆ. ಭಾರತ್ ಕಾವೇರಿ ಸಿಲ್ಕಲ್ಲಿ ಕೆಲಸ ಮಾಡ್ಕೊಂಡಿದ್ದ. ನಮ್ಮ ಹುಡುಗನ ಹತ್ರನೇ, ನಮ್ಮ ಅಕ್ಕನ ಮಗನ ಹತ್ರನೇ ಕೆಲಸ ಮಾಡ್ಕೊಂಡಿದ್ದ. ಇವನು ಅಣ್ಣನ ಮಗ, ಅವನಿಗೆ ತಂದೆ ಇಲ್ಲ, 3 ಅಣ್ಣ ತಮ್ಮದಿರು. ಇವನೇ ಮನೆ ಮೇಂಟೈನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಿದ್ದು. ಯಾಕಂದರೆ ಮನೇಲಿ ಬುದ್ಧಿವಂತ ಒಬ್ಬನೇ ಇದ್ದಿದ್ದು, ಮನೆ ಫುಲ್ ಮೇಂಟೈನ್ ಮಾಡ್ತಿದ್ದಿದ್ದು ಇವನು. ಇವನಿಗೇನೆ ಟಾರ್ಗೆಟ್ ಮಾಡ್ಕೊಂಡಿದ್ದು ಸರ್, ಟಾರ್ಗೆಟ್ ಮಾಡ್ಕೊಂಡಿದ್ದು ಇದು ಮಾಡಿರೋದು ಸರ್. ಸರ್ ಬೆಳಿಗ್ಗೆ 4:15ಗೆ ಹೋಗಿರೋ ಸರ್ ಮನೆಯಿಂದ ಈಚೆ. ಇವನು ಡೈಲಿ ಹೋಗ್ತಾನೆ ವಾಕ್ಗೆ. ಇವನು ಡೈಲಿ 4 ಗಂಟೆಗೆ ಎದ್ದು ವಾಕ್ ಮಾಡ್ಕೊಂಡು ಫುಲ್ ಮೇಲ್ಗಡೆ ರೌಂಡ್ ಹೊಡ್ಕೊಂಡು ತಿರ್ಗಾ ಮನೆಗೆ ಬಂದು ಸ್ವಲ್ಪ ಹೊತ್ತು ಮನಿಕೋತಾನೆ. ಮನಿಕೊಂಡು ನಾಷ್ಟ ಮಾಡ್ತಾನೆ, ಇಲ್ಲಾಂದರೆ ಎದ್ದು ಮನೆಗೆ ಇದು ಕೆಲ್ಸಕ್ಕೆ ಹೊಂಟೋಯ್ತಾನೆ. 4 ದಿನ ಅಂತ ಹುಷಾರಿಲ್ಲ ಅಂತ ಕೆಲ್ಸಕ್ಕೂ ಹೋಗಿರಲಿಲ್ಲ ಇವನು ಸರ್. ಅದು ಗೊತ್ತಿಲ್ಲ ಸರ್. ಈಗ ಅವ್ರಿಗೆ ಕಾನೂನು ಕಾರ್ಯವಾಹಿ ಆಗಿದ್ರೇ ಪೊಲೀಸವ್ರು ಅವ್ರಿಗೆ ಹ್ಯಾಂಡ್ ಓವರ್ ತೊಗೊಂಡು ಅರೆಸ್ಟ್ ಮಾಡಾದ್ಮೇಲೆ ನಮಗೆ ಗೊತ್ತಾಗೋದು ಏನು ಎತ್ತು ಅಂತ ಸರ್. ಫ್ರೆಂಡ್ಸೇ ಅಂತ ಸರ್. ವೀಡಿಯೋನಲ್ಲಿ ನೋಡಿದ್ದೀವಿ ನಾವು, ಅಟ್ಟಾಡ್ಸ್ಕೊಂಡು ಹೊಡಿತವ್ರೆ ಸರ್ ಅವನಿಗೆ ಚಾಕ್ ಚುಚ್ಚಿ. ಇಲ್ಲ ಸರ್, ಏನೂ ಇಲ್ಲ. ಹಳೆ ದೋಷ ಏನಾಯ್ತೋ ಏನೋ ಗೊತ್ತಿಲ್ಲ ಸರ್ ನಮಗೆ. ಅದೇನಿದ್ರು ಈಗ ಪೊಲೀಸವರು ಅವ್ರಿಗೆ ಅರೆಸ್ಟ್ ಮಾಡಾದ್ಮೇಲೆ ನಮಗೆ ಗೊತ್ತಾಗೋದು ಸರ್ ಏನಾಯ್ತು ಎತ್ತೋ ಆಯಿತು ಅಂತ. ಆವಾಗ ಗಂಟ ಏನೂ ಗೊತ್ತಾಗಲ್ಲ ಸರ್. ಭಾರತ್ ಕಾವೇರಿ ಸಿಲ್ಕಲ್ಲಿ ಕೆಲಸ ಮಾಡ್ತಿದ್ದಿದ್ದು ಸರ್ ಅವನು. ಭಾರತ್ ಕಾವೇರಿ ಸಿಲ್ಕಲ್ಲಿ ಕೆಲಸ ಮಾಡ್ತಿದ್ದಿದ್ದು ಅವನು. ಓದ್ತಿರ್ಲಿಲ್ಲ ಅವನು. ಇವನೇ ಮನೆ ಮೇಂಟೈನ್ ಮಾಡ್ತಿದ್ದಿದ್ದು. ಯಾಕಂದರೆ 3 ಜನ ಗಂಡು ಮಕ್ಕಳು, ಇವನು ಲಾಸ್ಟ್ ಮಗ, ಇವನೇ 3ನೇ ಮಗ. ಇವನು ಮನೆಗೆ ಲಾಸ್ಟು. ಹೆಂಗಂದರೆ ಇವನೇ ಬ್ರಿಲಿಯಂಟ್ ಇದ್ದಿದ್ದು ಮನೆಯಲ್ಲಿ. ಇವನೇ ಚಿಕ್ಕವನು. ಮನೆಯವ್ರಿಗೆಲ್ಲರಿಗೂ ಮೇಂಟೈನ್, ತಾಯಿಗೆ. ಯಾಕಂದರೆ ಅವ್ರಿಗೆ ತಂದೆ ಇಲ್ಲ, 3 ವರ್ಷ ಆಗೈತೆ ತಂದೆ ತೀರೋಗಿ. 3 ವರ್ಷ ಆಗೈತೆ, ತಂದೆ ಇರಲಿಲ್ಲ. ಇವನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಿದ್ದು ಸರ್. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್, ಅಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನು ಕೇಳಲ್ಲ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಇಮ್ರಾನ್ ಖಾನ್ ಅಂತ. ಅಣ್ಣನ ಮಗ ಸರ್, ನಮ್ಮ ಅಣ್ಣನ ಮಗ ಅವನು. ನಾನು ಚಿಕ್ಕಪ್ಪ ಆಗಬೇಕು ಅವನಿಗೆ. ಅವನು ಚೆನ್ನಾಗೇ ಇದ್ದ. ಎಲ್ಲ ಮಾಮೂಲಿ ಇದು ಮಾಡ್ಕೊಂಡು ಎಲ್ಲ ದೋಸ್ತಿಗಳಿಗೆ ಚೆನ್ನಾಗಿ ಮಾಡ್ಕೊಂಡು ನಮಾಜಿ ಮಾಡ್ಕೊಂಡು ಮನೆಗೆ ನಾವು ಹೆಂಗೆ ಇರ್ತೀವಿ ಹಂಗೆ ಬರ್ಕೊಂಡು ಹೋಗ್ತಾ ಇದ್ದ. ಇದು ಏನು ಇದು ಅಂತ ಗೊತ್ತೇ ಇಲ್ಲ. ಅವರು ಹೆಂಗೆ ಅದು ಮಾಡಿಬಿಟ್ಟು ಸಡನ್ನು ಈ ಥರ ನಮಗೆ ಗೊತ್ತಾಗಿತ್ತು. ಫಸ್ಟು ಏನು ಅವ್ರಿಗೆ ಏನಿತ್ತು ಗೊತ್ತಿಲ್ಲ. ಪಾಪ ಸುಮ್ಮನೆ ಹಿಂಗೆ ಮಾಡಿಬಿಟ್ಟು
ಬೆಳಗ್ಗೆ ಅದೇ ಮಾಮೂಲಿ ಅವ್ರ ಜೊತೆ ಎಲ್ಲ ಸುತ್ತಾಡ್ಕೊಂಡು